ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕರ್ಗೇಡು ಬೇಗ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿದ್ದು 1 ಪಾವು ಬೇಳೆ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಜಗ್ಗಲ್ಲಿ 4 ಜಗ್ ನೀರು ಹಾಕಿದ್ದೀನಿ. ಅದು ನೀರು ಕುದೀತಾ ಇರಲಿ. ಹಾಗೆ 1 ಪಾವು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ತೊಗರಿಬೇಳೆ ನೀರು ಕುದೀತಾ ಇದೆ, ತೊಳೆದು ಇಟ್ಕೊಂಡಿದ್ದೀನಿ ಬೇಳೆನ. ಹಾಗೆ ಈಗ ಹಾಕ್ಕೊಳ್ಳೋಣ ಕುದೀತಾ ಇರೋ ನೀರಿಗೆ. ತಣ್ಣೀರಿಗೆ ಹಾಕ್ಬಾರ್ದು ಫ್ರೆಂಡ್ಸ್, ಬೇಳೆನ ಕುದಿಯೋ ನೀರಿಗೆ ಹಾಕಬೇಕು. ತಣ್ಣೀರಿಗೆ ಹಾಕ್ಬಿಟ್ರೆ ಅವು ಬೇಯೋದಿಲ್ಲ ಚೆನ್ನಾಗಿ. 1 ಪಾವು ಬೇಳೆ ಹಾಗೆ 1 ಪಾವು ಬೆಲ್ಲ. 1 ಪಾವು ಬೇಳೆಗೆ 1 ಪಾವು ಬೆಲ್ಲ ಸರಿಯಾಗುತ್ತೆ. ನಮ್ಮ ಮನೇಲಿ ಪಾವಲ್ಲೇ ಅಳತೆ ಮಾಡೋದು, ಹಾಗಾಗಿ ಪಾವಲ್ಲೇ ತೋರಿಸ್ತಾ ಇದ್ದೀನಿ. ಅರ್ಧ ಕಪ್ ತುರಿದಿರೋ ಕೊಬ್ಬರಿ, ಹಸಿ ಕೊಬ್ಬರಿ. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಅದು ಬೇಳೆ ಮೇಲ್ಗಡೆ ಬಂದಿರುತ್ತಲ್ಲ ನೊರೆ ಅಂಥದ್ದು, ಅದು ವೇಸ್ಟು, ಅದು ಎಸಿಬೇಕು. ಹಾಗೆ ಒಂದು ಕಡೆ ಒಬ್ಬಟ್ಟು ಸಾರಿಗೆ ಏನೇನು ಬೇಕೋ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಕಡೆ ಹಾಗೆ ಬೇಳೆ ಕುದೀತಾ ಇರಲಿ, ಇನ್ನೊಂದು ಕಡೆ ಒಬ್ಬಟ್ಟು ಸಾರಿಗೆ ಏನೇನು ಬೇಕೋ ಅಂತ ತೋರಿಸ್ಕೊಡ್ತೀನಿ. ಒಬ್ಬಟ್ಟು ಸಾಂಬಾರು, ಹೋಳ್ಗೆ ಸಾಂಬಾರು ಏನಾದರೂ ಕರಿಬೋದು. ಕಡಲೆಬೇಳೆ 1 ಸ್ಪೂನು, ತೊಗರಿಬೇಳೆ ಉದ್ದಿನಬೇಳೆ 1 ಸ್ಪೂನು. ಹಾಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಸೇರಿಸಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ 1 ಸ್ಪೂನ್ ಎಣ್ಣೆ ಹಾಕಿ ಹುರಿತಾಯಿದ್ದೀನಿ. ಆಯಿಲು, ಅಡುಗೆ ಎಣ್ಣೆ. ನೀವು ಯಾವುದಾದ್ರೂ ಅಡುಗೆ ಎಣ್ಣೆ ಬಳಸ್ಬೋದು. ನಾನು ಗೋಲ್ಡ್ ವಿನರ್ ಬಳಸ್ತೀನಿ ಅಡುಗೆ ಎಣ್ಣೆ. ಹಾಗೆ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಮುಂದೆ ಇರಬೇಕು. ಟೇಬಲ್ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ಜೀರಿಗೆನ. ಕರಿಬೇವು ಒಂದು 10 ಎಸ್ಲು, ಅದನ್ನು ಹುರ್ಕೋಬೇಕು. ಹಸಿ ಕೊಬ್ಬರಿ ತುರಿ ಒಂದು 3 ಟೇಬಲ್ ಸ್ಪೂನು ಸಾಕಾಗುತ್ತೆ ಅಷ್ಟೇ. ಜಾಸ್ತಿ ಹಾಕಿದ್ರೆ ತುಂಬ ಗಟ್ಟಿ ಆಗುತ್ತೆ ಸಾಂಬಾರು, ಅಷ್ಟು ಚೆನ್ನಾಗಾಗಲ್ಲ. ಒಬ್ಬಟ್ಟು ಸಾಂಬಾರು ಅಂದರೆ ತೆಳುಗೆ ಇರಬೇಕು, ಗಟ್ಟಿ ಮಾಡ್ಕೋಬಾರ್ದು. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಈರುಳ್ಳಿ ಮೀಡಿಯಮ್ ಸೈಜ್ 2 ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಸ್ಲೈಸಾಗಿ, ಅದನ್ನು ಸೇರಿಸ್ತಾಯಿದ್ದೀನಿ. ಅದನ್ನ ಇವಾಗ ಹುರ್ಕೋಬೇಕು, ಕಲರ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ. ಕಲರ್ ಚೇಂಜ್ ಆಗಲಿ. ಈಗ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಶುಂಠಿ 1 ಇಂಚು. ಒಂದು ಕಡೆ ಬೇಳೆ ಬೇಯ್ತಾ ಇದೆ, ಇನ್ನೊಂದು ಕಡೆ ಸಾಂಬಾರಿಗೆ ಹುರ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಪುಡಿ, ಕೋರಿಯಾಂಡರ್ ಪೌಡ್ರ್ ಅಂತಾರಲ್ಲ ಅದು, ಅದನ್ನು ಇದರಲ್ಲೇ ಹುರ್ಕೋತಾ ಇದ್ದೀನಿ. ಕಡಲೆಬೇಳೆ ಅದೆಲ್ಲ ಎತ್ತಿಟ್ಕೊಂಡು ಹುರ್ಕೊಂಡು ಆಮೇಲೆ ಈರುಳ್ಳಿ ಹುರ್ಕೋಬೇಕು. ಅದ್ರ ಜೊತೆನೇ ಈರುಳ್ಳಿ ಹಾಕ್ಬಾರ್ದು. ಕಾಳುಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ. ಇವಾಗ ಬೇಳೆ ತೋರಿಸ್ತಾ ಇದ್ದೀನಿ. ಬೇಳೆ ಇನ್ನೂ ಬೆಂದಿಲ್ಲ. ಇವಾಗ ಇದಾಗಿದೆ, ಬಸ್ಕೊತಾ ಇದ್ದೀನಿ. 1 ಪಾವು ಬೇಳೆಗೆ 1 ಪಾವು ಬೆಲ್ಲ ಕರೆಕ್ಟ್ ಆಗುತ್ತೆ. ಜಾಸ್ತಿ ಹಾಕ್ಬಾರ್ದು, ಅಷ್ಟೇ ಸಾಕಾಗುತ್ತೆ, ಕರೆಕ್ಟಾಗುತ್ತೆ. ಇವಾಗ ಒಂದು ಕಡೆ ಮಿಕ್ಸಿ ಮಾಡ್ಕೊಳ್ಳೋಣ ಒಬ್ಬಟ್ಟು ಸಾಂಬಾರಿಗೆ. ಹುರಿದಿದ್ವಲ್ಲ ಈರುಳ್ಳಿ, ಅದನ್ನು ಸೇರಿಸ್ತಿದ್ದೀನಿ. ಇವಾಗ ಮಿಕ್ಸಿ ರೆಡಿಯಾಗಿದೆ. ಈ ಅರಿಶಿನ ಪುಡಿ ಸೇರಿಸ್ತಿದ್ದೀನಿ. ಇವಾಗ ಅದೇ ಪಾತ್ರೆಯಲ್ಲಿ ಬೇಳೆ ಬೇಯಿಸಿರೋ ಪಾತ್ರೆಗೆ 1 ಪಾವು ಬೆಲ್ಲ ತೋರಿಸಿದ್ನಲ್ಲ ಆವಾಗಲೇ, ಅದು ಬೆಲ್ಲ ಸ್ವಲ್ಪ ಕರಗಬೇಕು. ಇದರಲ್ಲಿ ಯಾವುದೇ ರೀತಿಯ ಕಲ್ಮಶ ಏನೂ ಇಲ್ಲ, ಕಲ್ಲಾಗಲಿ ಏನೂ ಇಲ್ಲ. ಅದಕ್ಕೆ ನಾನು ಹಂಗೆ ಡೈರೆಕ್ಟಾಗಿ ಸೇರಿಸ್ತಾಯಿದ್ದೀನಿ. ತೊಗರಿಬೇಳೆ ಬೇಯಿಸಿರೋದು ನೀಟಾಗಿ ಮಿಕ್ಸ್ ಮಾಡಿ.
ಕುದೀತಾ ಇದೆ ಇವಾಗ ಬೇಳೆ. ಕರಿಗಡುಬಿಗೆ ತುಂಬ ಒಬ್ಬಟ್ಟಿನ ಥರ ಮೆತ್ತಗೇನು ಬೇಯಿಸೋದು ಬೇಡ, ಮೀಡಿಯಮಾಗಿ ಬೇಯಿಸಿದ್ರೆ ಸಾಕಾಗುತ್ತೆ. ಕೊಬ್ಬರಿ ತುರಿ ಅರ್ಧ ಪಾವು, ನೀಟಾಗಿ ಮಿಕ್ಸ್ ಮಾಡಿ ಇವಾಗ 1/2 ಸ್ಪೂನು ಏಲಕ್ಕಿ ಪುಡಿ ಸೇರಿಸ್ತಾಯಿದ್ದೀನಿ. ಏಲಕ್ಕಿ ಆಗಿ ಬಿಡಿಸಿ ಸಿಪ್ಪೆ ಬಿಡಿಸಿ ಹಾಕ್ಬೋದು, ನಾನಿಲ್ಲಿ ಪುಡಿ ಇತ್ತು ಮನೇಲಿ ಅದನ್ನೇ ಹಾಕ್ತಾಯಿದ್ದೀನಿ. ಇವಾಗ ಇದಾಗಿದೆ, ಫ್ಲೇಮ್ ಆಫ್ ಮಾಡೋಣ. ಹಾಗೆ ಮಿಕ್ಸಿ ಮಾಡ್ಕೊಳ್ಳೋಣ ಬೇಳೆ. ನುಣ್ಣಗೆ ರುಬ್ಬಬೇಕು ಕರಿಗಡುಬಿಗೆ. ಇವಾಗ ಇದಾಗಿದೆ. ಹೂರ್ಣ, ಕಣಕ ಅಂತಲೂ ಕರಿಬೋದು. ಇವಾಗ ಕರಿಗಡುಬಿಗೆ ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಹಾಗೆ ಅರಿಶಿನ ಸೇರಿಸಿದ್ದೀನಿ. ಆಯಿಲು 1 ಟೇಬಲ್ ಸ್ಪೂನ್, ಹಸಿ ಎಣ್ಣೆ, ಕಾಯಿಸಿರೋದಲ್ಲ ಇದು ಹಸಿದು. ಇದ್ರ ಬದಲು ಒಬ್ಬೊಬ್ಬರು ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ, ಅದು ಚೆನ್ನಾಗಾಗಲ್ಲ. ಮೈದಾ ಹಿಟ್ಟಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಕರಿಗಡುಬು. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸ್ ನೀರು ತಗೊಂಡಿದ್ದೀನಿ ಹಿಟ್ಟು ಕಲಸೋದಕ್ಕೆ. ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಬಿಟ್ಟು ಕಲಿಸ್ಬೇಕು. ಒಂದು ಪಾವು ಬೇಳೆ, 1 ಪಾವು ಬೆಲ್ಲ, 1 ಪಾವು ಮೈದಾ ಹಿಟ್ಟು ಸರಿಯಾಗುತ್ತೆ ಅಳತೆ. ಇವಾಗ ಇದು ಕಲಸಿದ್ದೀನಿ. ಮೈದಾ ಹಿಟ್ಟು, ಅರಿಶಿನ, ಉಪ್ಪು, ಎಣ್ಣೆ ಹಾಕಿ ಒಂದು 15 to ½ an hour ಬಿಟ್ಟರೆ ಸಾಕಾಗುತ್ತೆ. ಮುಚ್ಚಿ ಎತ್ತಿಟ್ಟಿಡೋಣ. ಒಂದು ಕಡೆ ಒಬ್ಬಟ್ಟಿಗೆ ಬೇಯಿಸಿದ್ವಲ್ಲ, ಒಬ್ಬಟ್ಟಲ್ಲ ಫ್ರೆಂಡ್ಸ್, ಕರಿಗಡುಬು ಬೇಯಿಸಿದ್ವಲ್ಲ ನೀರು, ಆ ನೀರಿಗೆ ಈಗ ಮಸಾಲೆ ಸೇರಿಸ್ತಾಯಿದ್ದೀನಿ. ಹೋಳಿಗೆ ಸಾಂಬಾರು, ಇವಾಗ ರುಬ್ಬಿರೋ ಅಂತ ಸೇರಿಸಿದ. ಹುಣ್ಸೆಹುಳಿ ನೆನೆಸಿಟ್ಟಿದ್ನಲ್ಲ, ಹುಣ್ಸೆಹುಳಿ ಹಾಕ್ತಾಯಿದ್ದೀನಿ ಎಷ್ಟು ಬೇಕಷ್ಟು. ಆಮೇಲೆ ಬೇಕಾದ್ರೆ ಕಡಿಮೆ ಆದರೆ ಸಾಂಬಾರು ಕುದ್ಮೇಲೆ ಸೇರಿಸ್ಕೊಬೋದು ಹುಳಿನ ಕೊನೆಗೆ. ಇವಾಗ ಒಗ್ಗರಣೆಗೆ ಒಬ್ಬಟ್ಟು ಸಾರಿಗೆ ಕರಿಬೇವು, ಒಣಮೆಣ್ಸಿಕಾಯಿ, ಬ್ಯಾಡಗೆ ಮೆಣಸಿಕಾಯಿ, ಸಾಸಿವೆ 1 ಸ್ಪೂನು, 2 ಟೇಬಲ್ ಸ್ಪೂನ್ ಆಯಿಲು. ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಎಣ್ಣೆ ಕಾದಿದೆ, ಒಣಮೆಣ್ಸಿಕಾಯಿ, ಕರಿಬೇವು, ಸಾಂಬಾರು ಕುದೀತಾ ಇದೆ, ಹೋಳಿಗೆ ಸಾರು. ಒಗ್ಗರಣೆ ಸೇರಿಸ್ಕೊಳ್ಳೋಣ ಇವಾಗ. ಸಾಂಬಾರು ರೆಡಿಯಾಗಿದೆ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ಮಾಡ್ಕೋಬೋದು. ಈಗ ಕರಿಗಡುಬಿಗೆ
ಯಾವ ಯಾವ ರೀತಿ ಲಟ್ಸೋದು ಅಂತ ತೋರಿಸ್ತೀನಿ. ಚಿಕ್ಕ ಚಿಕ್ಕ ಉಳ್ಳಿಯಾಗಿ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಾಕಿ, ಮೈದಾ ಹಿಟ್ಟಾದರೂ ಸೇರಿಸ್ಬೋದು, ಅಕ್ಕಿ ಹಿಟ್ಟಾದ್ರಲ್ಲೂ ಉಜ್ಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕಿ ಉಜ್ತಾ ಇದ್ದೀನಿ, ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಕರಿಗಡುಬು ಹೇಗೆ ತುಂಬೋದಂತ ತೋರಿಸ್ತೀನಿ. ಅದಕ್ಕೆ ಒಂದು ಬೆರಳಲ್ಲಿ ನೀರು ಹಚ್ಚಬೇಕು, ಸುತ್ತನೂ ನೀರು ಸವರ್ಬಿಟ್ಟು ಸ್ವಲ್ಪ ಒಂದು ಚಿಕ್ಕ ಗೋಲಿಯಷ್ಟು ಹೂರಣ ತಗೊಂಡು ಸ್ಟಫ್ ಮಾಡಿ ಈ ಥರ ನೀಟಾಗಿ ಕ್ಲೋಸ್ ಮಾಡಬೇಕು. ಈ ಥರ ರೆಡಿ ಆಗುತ್ತೆ. ಅದನ್ನು ಆಯಿಲಲ್ಲಿ ಕರಿಯೋದು. ಇನ್ನೊಂದು ತೋರಿಸ್ತೀನಿ ಇವಾಗ. ಇವಾಗ ಹೂರಣ ಇಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿದರೆ ಆಯಿತು, ರೆಡಿ ಆಗುತ್ತೆ. ನೀಟಾಗಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಬಾಯಿ ಬಿಟ್ಕೊಳ್ಳುತ್ತೆ. ಕರಿಗಡುಬು ರೆಡಿಯಾಗಿದೆ. ಇಷ್ಟು ಒಲೆ ಮೇಲೆ ಆಯಿಲ್ ಇಟ್ಕೊಂಡಿದ್ದೀನಿ. ಆಯಿಲ್ ಇವಾಗ ಕಾದಿದೆ, ಬಿಸಿಯಾಗಿದೆ. ಒಂದೊಂದೇ ಕರಿಗಡುಬು ಸೇರಿಸ್ಕೊಳ್ಳೋಣ. ಒಂದತ್ತು ಕರಿಗಡುಬು ಸೇರಿಸಿದ್ದೀನಿ. ಸ್ವಲ್ಪ ದೊಡ್ಡ ಬಾಣಲೆನೇ ಇಟ್ಟಿದ್ದೆ, ಹಾಗಾಗಿ ಇಷ್ಟು ಹಾಕಿದ್ದೀನಿ. ಒಂದೊಂದೇ ತಿರುವಾಕ್ಕೊಳ್ಳೋಣ. ಗೋಲ್ಡನ್ ಕಲರ್ ಆದಮೇಲೆ ರೆಡಿ ಆಗುತ್ತೆ. ಕಲರ್ ಚೇಂಜ್ ಆಗಲಿ, ಚೆನ್ನಾಗಿ ಬೇಯಬೇಕು, ಎಣ್ಣೆಲಿ ಕರಿಬೇಕು ಎಣ್ಣೆ. ಗೋಲ್ಡನ್ ಕಲರ್ ಆಗಬೇಕು. ಇವಾಗ ರೆಡಿಯಾಗಿದೆ. ಒಂದು ಬಾಳೆದೆಲೆ ಹಾಕ್ಬಿಟ್ಟು ಎಲೆ ಮೇಲೆ, ತಟ್ಟೆ ಮೇಲೆ ಒಂದು ಬಾಳೆದೆಲೆ ಹಾಕ್ಬಿಟ್ಟು ತೆಕ್ಕೊತಾ ಇದ್ದೀನಿ ಕರಿಗಡುಬನ್ನ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಳಿ, ಚೆನ್ನಾಗಿರುತ್ತೆ. ಇದು ಸಾಂಪ್ರದಾಯಿಕವಾದ ಕರಿಗಡುಬು ಅಡುಗೆ. ಇದು ಹಬ್ಬಗಳಲ್ಲಿ ಮಾಡ್ತಿರ್ತೀವಿ ನಾವು. ಒಂದು ಪಾವಲ್ಲಿ ಸುಮಾರು ಒಂದು 100 ಕರಿಗಡುಬು ಆಗ್ತವೆ. ಮನೆಯವರಿಗೆಲ್ಲ ಆಗುತ್ತೆ. ಗಾಯತ್ರಿ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.